ಹಲೋ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾವಿವತ್ತು ನಮ್ಮ ನೆಕ್ಸ್ಟ್ ವೆಕೇಶನ್ಗೆ ಹೊರಡ್ತಾ ಇದ್ದೀವಿ. ಸೊ ಅದು ಎಲ್ಲಿ ಅಂತ ಈ ವಿಡಿಯೋನ ಪೂರ್ತಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಸೊ ನಮ್ಮ ಮನೆಯಿಂದ ಸ್ಟುಟ್ಗಾರ್ಟ್ ಏರ್ಪೋರ್ಟಿಗೆ ಹೋಗಬೇಕು. ಇವಾಗ ಟೈಮ್ 3 o'clock ಆಗಿದೆ. ಸೊ ನಾವು ಹೊರಟಿದ್ದೀವಿ. ನಮ್ಮ ಮನೆಯಿಂದ ಆ್ಯಕ್ಚುಲಿ ಒಂದೇ ಉಬಾನ್ ತೊಗೊಂಡ್ರೆ 40 minutes ಸ್ಟುಟ್ಗಾರ್ಟ್ ಏರ್ಪೋರ್ಟ್ ರೀಚ್ ಆಗ್ತೀವಿ. ಇಲ್ಲಂತೂ ಸಿಕ್ಕಾಪಟ್ಟೆ ಸೆಕೆ ಇದೆ. ನಾವು ಹೋಗ್ತಿರೋ ಪ್ಲೇಸ್ ಬೇರೆ, ಕೋಸ್ಟಲ್ ಸೈಡ್. ಅದು ಹೇಗಿರುತ್ತೋ ಅನ್ಕೊಂಡು ಒಂದ್ ಕಡೆ ಭಯ ಅನಿಸ್ತಾ ಇದೆ ಸೆಕೆ ನೋಡಿದ್ರೆ. ಬಟ್ ಇಟ್ಸ್ ಓಕೆ, ವೆಕೇಶನ್ ಅಲ್ವಾ. ನಾವು ಫುಲ್ ರೆಡಿ. ಸೊ ಜರ್ಮನಿಲಂತೂ ವೆದರ್ ಸಿಕ್ಕಾಪಟ್ಟೆ ವರ್ಸ್ಟ್ ಇದೆ. ಇವಾಗ 38 ತನಕ ಹೋಗಿದೆ. ಬಿಸಿ ಅಂದ್ರೆ ಯಾವ ತರ ಬಿಸಿಲು ಉಡಿಸ್ತಾ ಇದೆ. ನಾವು ನೆಕ್ಸ್ಟ್ 9 days ವೆಕೇಶನ್ ಅಲ್ಲಿ ಇರ್ತೀವಿ. ಸೊ ನಮ್ಮ ಈ ಟ್ರಾವೆಲ್ ಸೀರೀಸ್ಗೆ ನಿಮ್ಗೆಲ್ರಿಗೂ ವೆಲ್ಕಮ್. ನೀವೇನಾದ್ರು ಫಸ್ಟ್ ಟೈಮ್ ನನ್ನ ವಿಡಿಯೋಸ್ ನೋಡ್ತಾ ಇದ್ದೆ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಇದೇ ನೋಡಿ ನಮ್ಮ ಉಬಾನ್ ಸ್ಟೇಷನ್, ಫ್ಯೂರಿಶ್ ಅಂತ. ಸೊ ಇಲ್ಲಿಂದ ಒಂದೇ ಉಬಾನ್ U6 ಅಂತ, ಅದನ್ನು ತಗೊಂಡ್ರೆ ಅದರ ಎಂಡ್ ಸ್ಟಾಪ್ ಬಂದು ಏರ್ಪೋರ್ಟ್ಗೆ. ಬಿಸಿಲಲ್ಲಿ ಜೀವನ ಅಂತ ಸಿಕ್ಕಾಪಟ್ಟೆ ಕಷ್ಟಪ್ಪ ಜರ್ಮನಿಲಿ. ಸ್ಪೆಷಲಿ ಇನ್ ಸಮ್ಮರ್. ವಿಂಟರ್ ಆದರೆ ಹೇಗೂ ತಡ್ಕೋಬಹುದು, ಸಮ್ಮರ್ನ ಆಗಲ್ಲ. ಬರುಣ್, ಎಕ್ಸೈಟೆಡಾ ಟ್ರಿಪ್ಗೆ? ನಮ್ಮ ಉಬಾನ್ ಬರೋಕ್ಕೆ ಇನ್ನ 2 minutes ಇದೆ. ಸೊ ಹೀಗೆ ಸ್ಮಾಲ್ ಕ್ಯೂಟ್ ನಾವಿವಾಗ ಸ್ಟುಟ್ಗಾರ್ಟ್ ಏರ್ಪೋರ್ಟ್ ರೀಚ್ ಆಗಿದ್ದೀವಿ. ಸೊ ಉಬಾನ್ ಸ್ಟೇಷನ್ ಹೊರಗಡೆನೆ ಏರ್ಪೋರ್ಟ್ ಇದೆ ಆ್ಯಕ್ಚುಲಿ. ಸೊ ಅಲ್ಲಿ ಕಾಣಿಸ್ತಾ ಇರೋದೇ ಸ್ಟುಟ್ಗಾರ್ಟ್ ಏರ್ಪೋರ್ಟ್. ನಮ್ದು ಟರ್ಮಿನಲ್ 3 ಅಂತ. ಸೊ ನೋಡಿ ಏನ್ ಸಖತ್ತಾಗಿದೆ. ಏನಕ್ಕೆ ಇಟ್ಟಿರೋದು ಬರೋದು ಶೋಗ? ಇಲ್ಲಿ ಆಕ್ಚುಲಿ ಏರ್ಪೋರ್ಟ್ ಒಳಗಡೆ ಯಾರು ಬೇಕಾದ್ರೂ ಬರ್ಬೋದು. ಮೇನ್ ಏರಿಯಾದಷ್ಟೇ ಪ್ಯಾಸೆಂಜರ್ಸ್ ಅಷ್ಟೇ ಹೋಗ್ಬೇಕು. ಕಾಮನ್ ಏರಿಯಾಗೆಲ್ಲ ಯಾರು ಬೇಕಾದ್ರೂ ಬರ್ಬೋದು. ಸೊ ನಾವಿವಾಗ ಬ್ಯಾಕ್ ಡ್ರಾಪ್ ಕಡೆಗೆ ಹೋಗ್ತಾ ಇದ್ವಿ. ಗೊತ್ತಿಲ್ಲ ಇಲ್ಲೇ ಇದೆಯೋ ಇದೆಯೋ ಅಂತ. ಇಲ್ಲಿ ಆಕ್ಚುಲಿ ಟ್ಯಾಗ್ನ ತಗೊಂಡು ಟ್ಯಾಗಿಗೆ ಹಾಕ್ಬಿಟ್ಟು ಅಲ್ಲಿ ನಾವೇ ಬ್ಯಾಗ್ನ ಡ್ರಾಪ್ ಮಾಡೋದು. ಸೊ ಇಲ್ಲಿ ಸ್ಕ್ಯಾನ್ ಮಾಡಿದ್ರೆ ಇಲ್ಲಿ ಆಲ್ರೆಡಿ ಬರುತ್ತೆ. ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೂಡ ಇರುತ್ತೆ ಏನೇನು ಮಾಡಬೇಕು ಅಂತ. ಸೊ ಜಸ್ಟ್ ಟ್ಯಾಗ್ನ ತಗೊಂಡು ಬ್ಯಾಗಿಗೆ ಹಾಕೊಂಡ್ರೆ ಆಯಿತು. ಮತ್ತೆ ಅಸಿಸ್ಟ್ ಮಾಡೋಕ್ಕೆ
ಅವರ ಕ್ರೂ ಕೂಡ ಇರ್ತಾರೆ ಇಲ್ಲೇ. ಅಲ್ಲಿ ಆ ಬ್ಯಾಗೇಜ್ ಟ್ಯಾಗ್ ಪ್ರಿಂಟ್ ಆಗಿಲ್ಲ, ಸೊ ನಿಮಗೆ ಇನ್ನೊಂದ್ ಕಡೆ ಹೋಗಕ್ಕೆ ಹೇಳಿದ್ವಿ. ಮೋಸ್ಟ್ಲಿ ಏನೋ ಟೆಕ್ನಿಕಲ್ ಲೆವೆಲ್ ಇದೆ ಅನ್ಸುತ್ತೆ. ನಾವು ಇವಾಗ ಸೆಕ್ಯೂರಿಟಿ ಬಂದ್ವಿ. ಇಲ್ಲಿ ನೋಡಿ, ಇಲ್ಲಿ ಕೂಡ ಪಾನ್ ಡೊನೇಟ್ ಮಾಡಕ್ಕೆ ಬರ್ತಿದ್ರು. ಸೊ ನಾವಿವಾಗ ನಮ್ಮ ಸೆಕ್ಯೂರಿಟಿ ಎಲ್ಲ ಮುಗಿಸಿ ಗೇಟ್ ಕಡೆಗೆ ಬಂದು ಕೂತಿದ್ದೀವಿ. ಅದೇ ಗೇಟ್ ನಂಬರ್ 40 ನಾವು ಹೋಗ್ಬೇಕು. ಬಟ್ ಇನ್ನ ತುಂಬಾ ಟೈಮ್ ಇದೆ. ಆಕ್ಚುಲಿ ನಾವು ಹೋಗ್ತಾ ಇರೋ ಕಂಟ್ರಿ ಸ್ಪೇನ್ ಅಂಡ್ ಪೋರ್ಚುಗಲ್. ಯುರೋಪ್ ಅಲ್ಲಿ ಒಂದ್ ಅಡ್ವಾಂಟೇಜ್ ಅಂದ್ರೆ ಒಂದ್ ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ 2 ಅವರ್ಸ್ ಅಲ್ಲೆಲ್ಲ ಹೋಗ್ಬೋದು. ಆಕ್ಚುಲಿ ನಮ್ಮ ಫ್ಲೈಟ್ ಇವಾಗ 2 ಅವರ್ಸ್ ಅಷ್ಟೇ. ಹಾಗೆ ಇವಾಗ ಸ್ವಲ್ಪ ಟೈಮ್ ಇರೋದ್ರಿಂದ ನಾನು ಬ್ಯಾಗ್ ತೋರ್ಸೋಣ ಅಂತ ಅನ್ಕೊಂತಾ ಇದ್ದೀನಿ. ಸೊ ದಿಸ್ ಇಸ್ ಮೈ ಬ್ಯಾಗ್. ಇದನ್ನ ವರುಣ್ ಈ ವರ್ಷದ ಬರ್ಡೇ ಗಿಫ್ಟ್ ಕೊಟ್ಟಿದ್ದು. ಸೊ ಇದ್ರೊಳಗಡೆ ಏನೇನಿದೆ ನೋಡೋಣ. ಆಮೇಲೆ ಸೊ ಇದಂತೂ ಬೇಕೇ ಬೇಕು ಇವಾಗ ಸಮ್ಮರ್ ಅಲ್ಲಿ. ಸ್ಪೇನ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಇದು. ಅದಾದ್ಮೇಲೆ ಅಲ್ಲಿ ವಾಟರ್ ಬಾಟಲ್, ಹಾಗೆ ನನ್ನ ಕ್ಯಾಮ್ರಾ. ಸೊ ಇದಕ್ಕೆ ಸಪ್ರೇಟ್ ಬ್ಯಾಗ್ ತಗೊಂಡಿಲ್ಲ, ಅದಕ್ಕೆ ಈ ತರ ಸುತ್ಕೊಂಡಿದೀನಿ. ಹಾಗೆ ಇದು ಪ್ರೈಮಾರ್ಕ್ ಅಲ್ಲಿ ತಗೊಂಡಿರೋ 5 euros ಸ್ಟೆಪ್ಸ್. ನೆಕ್ಸ್ಟ್ ಇಲ್ಲಿ ಇವಾಗ ಏರ್ಪೋರ್ಟ್ ಅಲ್ಲಿ ಸ್ನಾಕ್ಸ್ ಬೇಕಂದ್ರೆ ಅಂತ ಇದನ್ನ ಇಟ್ಕೊಂಡಿದೀನಿ. ಮತ್ತೆ ಇದು ಒಂದು ತುಂಬಾ ಇಂಪಾರ್ಟೆಂಟ್ ಸನ್ಸ್ಕ್ರೀನ್, ಲೋಟಸ್. ಇದನ್ನ ಬೆಂಗಳೂರಿಂದ ಬರ್ತಾ ತಗೊಂಡ್ ಬಂದಿರೋದು. ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ನೋಡೋಣ. ಹಾಗೆ ಕ್ಯಾಮ್ರಾ, ಚಾರ್ಜರ್, ಹಾಗೆ ಈ ಬ್ಯಾಗ್ ಜೊತೆ ಇದೊಂದು ಪೌಚ್ ಕೂಡ ಇದೆ. ಸೊ ಇದರಲ್ಲಿ ನನ್ನ ಮೇಕಪ್ ರಿಲೇಟೆಡ್ ಐಟಮ್ಸ್ ನೆಲ್ಲ ಇಟ್ಕೊಂಡಿದ್ದೀನಿ. ಹಾಗೆ ಇದೊಂದು ಕ್ಯೂಟ್ ವಾಚ್, ನಾನು ತೆಮೋಲ್ ತಗೊಂಡಿರೋದು. ಗೊತ್ತಿಲ್ಲ ಎಷ್ಟು ದಿನ ಬರುತ್ತೆ ಅಂತ, ಬಟ್ ತುಂಬಾ ಚೆನ್ನಾಗಿದೆ ನೋಡಕ್ಕೆ. ಯಾ ಅಂಡ್ ಮೈ ಇದು ಕೂಡ ಒನ್ ಆಫ್ ಮೈ ಫೇವ್ರೇಟ್ ಸನ್ಗ್ಲಾಸ್. ಇದನ್ನ ಕೂಡ ನಾನು ಬೆಂಗಳೂರಲ್ಲೇ ತಗೊಂಡಿರೋದು. ಇದು ಜಾಸ್ತಿ ಏನಲ್ಲ, 1500 ಅನ್ಸುತ್ತೆ. ಹಾಗೆ ನನ್ನ ಮೇಕಪ್ ಪೌಚ್, ಅಂಡ್ ಇದು ಜೆಲ್ಲಿ, ಚಾಕ್ಲೇಟ್. ಸೊ ಅಷ್ಟೇ ನನ್ನ ಬ್ಯಾಗ್ ಅಲ್ಲಿ ಇರೋದು. ದಿಸ್ ಇಸ್ ಮೈ ಫೇವ್ರೆಟ್ ಬ್ಯಾಗ್. ಇವಾಗ ಬೋರ್ಡಿಂಗ್ ಸ್ಟಾರ್ಟ್ ಆಯ್ತು. ನಾವು ನಮ್ಮ ಫ್ಲೈಟ್ ಕಡೆಗೆ ಹೋಗ್ತಾ ಇದೀವಿ. ಫುಲ್ ಹೀಟ್ ಫೀಲ್ ಆಗ್ತಾ ಇದೆ ಹೊರಗಡೆ ಬಂದ್ಮೇಲೆ. ಯಾವ್ದು ಬರು ನಮ್ದು ಏರ್ ಇದರಲ್ಲಿ ಫಸ್ಟ್ ಟೈಮ್ ಅಲ್ವಾ ನಾವು ಹೋಗೋದು. Elektronische Geräte müssen während des Starts
ನಾವು ಬಾರ್ಸೆಲೋನಾಗೆ ರೀಚ್ ಆಗಿ ಆಯಿತು. ಆ್ಯಕ್ಚುಲಿ 8:20 ರೀಚ್ ಆಗಬೇಕಿತ್ತು, ಹಾಫ್ ಅನ್ ಅವರ್ ಮುಂಚೆನೇ ರೀಚ್ ಆಗಿದ್ದೀವಿ. ನಮ್ಮ ಬ್ಯಾಗ್ನ ಕಲೆಕ್ಟ್ ಮಾಡ್ಕೊಂಡು ನಮಗೆ ನೈಟ್ 11 o'clockಗೆ ಬಾರ್ಸೆಲೋನಾ ಮ್ಯಾಡ್ರಿಡ್ಗೆ ಬಸ್ ಇದೆ. ಇಲ್ಲೇ ಸ್ವಲ್ಪ ಡಿನ್ನರ್ ಮುಗಿಸಿ ನಾವು ಹೊರಡಬೇಕು. ನಾವಿವಾಗ ಇಲ್ಲೇ KFC ಡಿನ್ನರ್ ಮಾಡೋಣ ಅಂತ ಡಿಸೈಡ್ ಮಾಡಿದೀವಿ. ಸೊ ಇಲ್ಲಿಗೆ ಈ ಬ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ. ಇದಾಗಿತ್ತು ನಮ್ಮ ಜರ್ನಿ ಫ್ರಮ್ ಸ್ಟುಟ್ಗಾರ್ಟ್ ಟು ಸ್ಪೇನ್. So see you all in next vlog. Bye bye.